ಎಲ್ಲ ರೀತಿಯ ಪೋಷಕಾಂಶಗಳನ್ನು ಹೊಂದಿರುವಂತಹ ಮಲ್ಟಿ ವಿಟಮಿನ್ ಪೌಡರ್ನ ದಿನಕ್ಕೆ 2 ಸ್ಪೂನ್ ಅಷ್ಟು ತಗೊಳ್ಳಿ. ನಿಮಗೆ ಬೇಕಾಗಿರುವಂತಹ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಫಸ್ಟ್ ಒಂದು ಸ್ಟೀಲ್ ಬಾಣಲಿಗೆ ಶೇಂಗಾ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜನ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಳಸಬಾರ್ದು. ನಂತರ ಧನಿಯಾ ಬೀಜನ ಹಾಕೊಳ್ಳಿ, ಅದನ್ನು ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಖಾರಕ್ಕೆ ಸರಿ ಹೋಗುವಷ್ಟು ಒಣಮೆಣಸಿನಕಾಯಿನ ಹಾಕೊಳ್ಳಿ. ನಂತರ ಅಗಸೆ ಬೀಜನ ಹಾಕೋಬೇಕು. ಕ್ಯಾಲ್ಶಿಯಂಗೋಸ್ಕರ ಬಿಳಿ ಎಳ್ಳನ್ನ ಹಾಕಿದ್ದೀನಿ. ನಂತರ ಜೀರಿಗೆನ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ರೋಸ್ಟ್ ಆದಮೇಲೆ ಒಂದು 15 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ. ಎಲ್ಲನೂ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನಂತರ ಅದೇ ಕಡಾಯಿಗೆ 1 ಹಿಡಿಯಷ್ಟು ಕರಿಬೇವನ್ನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ. ನಂತರ ನುಗ್ಗೆ ಸೊಪ್ಪನ್ನು 1-2 ಹಿಡಿಯಷ್ಟು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಗುತ್ತೆ. ನುಗ್ಗೆ ಸೊಪ್ಪು ಚೆನ್ನಾಗಿ ಡ್ರೈ ರೋಸ್ಟ್ ಆದಾಗ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಎಲ್ಲನೂ ತಣ್ಣಗಾಗಲು ಬಿಡಿ. ತಣ್ಣಗಾದ್ಮೇಲೆ ನುಗ್ಗೆ ಸೊಪ್ಪು ಬಿಟ್ಬಿಟ್ಟು ಮಿಕ್ಕಿದ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ನುಗ್ಗೆ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ. ಅಷ್ಟೇ, ಟೇಸ್ಟಿ ಹೆಲ್ದಿ ಆಗಿರುವಂತಹ ಮಲ್ಟಿ ವಿಟಮಿನ್ ಪೌಡರ್ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ 2 ಸ್ಪೂನ್ ಅಷ್ಟು ಈ ಪೌಡರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.